ನನ್ನ ಜೀವನದಲ್ಲಿ ಕಷ್ಟ ಬಂದಾಗ ಜೀವನವೇ ಸಾಕೆನಿಸಿ ಬದುಕಲ್ಲಿ ಸೋಲನ್ನು ಒಪ್ಪಿಕೊಂಡು ಸೋತಾಗ ನನ್ನ ಜೀವನಕ್ಕೆ ಒಂದು ಶಕ್ತಿಯಾಗಿ ಅದರ ರೂಪವಾಗಿ ಬಂದವರು ರಾಯರು. ಅವರ ಬಗ್ಗೆ ಏನು ಅಂತ ಹೇಳಲಿ, ಎಷ್ಟು ಅಂತ ಹೇಳಲಿ, ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕೆ ಅಂತಂದರೆ ರಾಯರನ್ನ ನಂಬಿ ಹೋದವಳಲ್ಲ ನಾನು ಕಷ್ಟದಲ್ಲಿರುವಾಗ ನಾನಿದ್ದೀನಿ ಅಂತ ನನ್ನನ್ನು ಹುಡುಕಿಕೊಂಡು ಬಂದವರು ರಾಯರು. ಯಾಕೆ ಅಂತಂದರೆ 2 ವರ್ಷದ ಕೆಳಗಡೆ ನನಗೆ ರಾಘವೇಂದ್ರ ಸ್ವಾಮಿಗಳು ಯಾರಂತಲೇ ಗೊತ್ತಿಲ್ಲ. ಈ ಥರ ಒಬ್ಬರು ಗುರು ರಾಘವೇಂದ್ರ ಸ್ವಾಮಿಗಳು, ಒಬ್ಬರು ರಾಯರು ಇದ್ದಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ಜೀವನದಲ್ಲಿ ನಮಗೆ ಕಷ್ಟ ಬಂದಾಗ ಪ್ರತಿಯೊಬ್ಬರು ಯಾರ್ಯಾರು ಏನೇನು ಅಂತ ಗೊತ್ತಾಗೋದು ಅಂತೆ. ಸೊ ನನ್ನ ಸುತ್ತಮುತ್ತ ಎಲ್ಲರೂ ನನ್ನನ್ನು ಕೈ ಬಿಟ್ಟಾಗ ನಡು ಬೀದಿಯಲ್ಲಿ ನಿಂತಿದ್ದೆ ಕಷ್ಟ ಬಂದು. ಆ ಟೈಮಲ್ಲಿ ರಾಯರು ಬಂದು ನಾನು ನಿಂತೀನಿ ಅಂತ ನನಗೆ ದಾರಿ ತೋರಿಸಿ ಕೈ ಹಿಡ್ದಿದ್ದಾರೆ. ಇದೇ 2 ವರ್ಷದ ಕೆಳಗಡೆ ತುಂಬ ಕಷ್ಟ ಬಂದು ಮನೆ ಬಾಡಿಗೆ ಕಟ್ಟೋಕ್ಕಾಗ್ದಿರ ಮನೆಯೂ ಕಳ್ಕೊಂಡು ನಾನು ನಿಂತ್ಕೊಂಡಿದ್ದೆ. ಅಂಥ ಟೈಮಲ್ಲಿ ಮನೆ ಹುಡುಕ್ತಾ ಇದ್ದೆ, ಮನೆ ಸಿಕ್ಕಿರಲಿಲ್ಲ ನನಗೆ. ಯಾಕಪ್ಪ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿದ್ದರೆ ಎಷ್ಟು ಮನೆ ಬೇಕಾದರೂ ಹುಡುಕ್ಬೋದು, ಯಾವ ರೇಂಜಿಗೆ ಬೇಕಾದರೂ ಹೋಗ್ಬೋದು. ನನಗೇನು ಅಂತಂದರೆ ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಮನೆ ಬೇಕಿತ್ತು. ಆದರೆ ನಾನು ಹೋಗೋ ಮನೆಯೆಲ್ಲ ಅಡ್ವಾನ್ಸ್ ಜಾಸ್ತಿ, ಬಾಡಿಗೆ ಜಾಸ್ತಿ. ಅಂಥ ಟೈಮಲ್ಲಿ ಏನು ಮಾಡಲಿ ಅಪ್ಪ ದೇವರೇ ಅಂತ ಹುಡ್ಕೊಂಡು ಅಲ್ದು ಸಾಕಾಗೋಗಿತ್ತು. ಜೀವನ ಎಷ್ಟು ಮಟ್ಟಿಗೆ ಹೋಗಿತ್ತು ಅಂದರೆ ಸತ್ತೇ ಹೋಗ್ಬಿಡೋಣ ಅನ್ನೋ ಮಟ್ಟಿಗೆ ಹೋಗಿತ್ತು. ಆ ಟೈಮಲ್ಲಿ ರೋಡಲ್ಲಿ ಹೋಗುವಾಗ ಒಂದು ದೇವಸ್ಥಾನದ ಮುಂದೆ ಕೈ ಮುಗಿದು ನಿಂತ್ಕೊಂಡು ಬೇಡ್ಕೊತೀನಿ, ದೇವರೇ ಏನಪ್ಪ ಇಂಥ ಕಷ್ಟ ನನಗೆ. ಆಗಲೂ ಕೂಡ ನಾನು ಬೇಡ್ಕೊತಾ ಇರೋದು ರಾಯರು ಅಂತ ನನಗೆ ಗೊತ್ತಾಗಲ್ಲ. ಆದರೆ ದೇವರೇ ನನಗೆ ಇವಾಗಾದರೂ ಒಂದು ಒಳ್ಳೆ ಮನೆ ಸಿಗಲಿ ಅಂತ ಮನಸಾರೆ ಹರಿಸ್ಕೊಂಡು ಬೇಡ್ಕೊಂಡು ಹೋಗ್ತೀನಿ. ಅದು ರಾಯರ ದೇವಸ್ಥಾನ ಆಗಿರುತ್ತೆ, ಚಿಕ್ಕ ದೇವಸ್ಥಾನ. ಅದು ಒಂದು ಚಿಕ್ಕ ರೋಡಲ್ಲಿರೋ ಚಿಕ್ಕ ದೇವಸ್ಥಾನ. ಅದು ಎಲ್ಲಿ ಅಂತಂದರೆ ಕುಮಾರಸ್ವಾಮಿ ಲೇಔಟಲ್ಲಿರೋ ಚಿಕ್ಕ ದೇವಸ್ಥಾನ. ಅಲ್ಲಿ ಕೈ ಮುಕ್ಕೊಂಡು ಹೊರಡ್ತೀನಿ. ನನಗೆ ಮನೆ ಕೂಡ ಸಿಗತ್ತೆ. ನನಗೆ ಮನೆಗೆ ಅಡ್ವಾನ್ಸ್ ಕೂಡ ಇರೋದಿಲ್ಲ. ಅಂಥ ಟೈಮಲ್ಲಿ ಅಲ್ಲಿಂದಾನೇ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡು ಎಷ್ಟು ನನಗೆ ಹೆಲ್ಪ್ ಮಾಡಿದ್ಲು ಅಂತಂದರೆ ದೇವರು ಅವಳಿಗೂ ಒಂದು ಪಾಲು ಕೊಡಲಿ ಅದರಲ್ಲಿ ಕೇಳ್ಕೊತೀನಿ. ಯಾಕೆ ಅಂತಂದರೆ ಅವಳ ಕತ್ತಲ್ಲಿರೋ ಮಾಂಗಲ್ಯ ಚೈನ್ನ ತೆಗೆದು ಮಾಂಗಲ್ಯ ಸರ ಕೊಡ್ತಾಳೆ, ತಗೋ ನೀನು ಮನೆ ಮಾಡ್ಕೊ, ಅಡ್ವಾನ್ಸ್ ಮಾಡ್ಕೊ ಅಂತ. ಸೊ ಅದು ದೈವ ಇಚ್ಛೆ, ದೇವ್ರ ಇಚ್ಛೆ ಅಂತ ನಾನು ನಂಬಿದ್ದೀನಿ. ನನ್ನ ಕಷ್ಟ ಕಾಲದಲ್ಲಿ ದೇವರು ಯಾವ ರೀತಿ ಆದರೂ ದೇವರು ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋಕ್ಕೆ ದೇವ್ರ ರೂಪದಲ್ಲಿ ಒಬ್ಬರು ಬರ್ತಾರೆ ಅನ್ನೋದಕ್ಕೆ ತುಂಬ ರೀಸನ್ಸ್ ಇದೆ. ತುಂಬ ಜನ ಬಂದಿದ್ದಾರೆ ಆ ಥರ. ಸೊ ಮುಂದೆ ನೀವು ನನ್ನ ಐಡಿನ ಫಾಲೋ ಮಾಡಿದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ಥರ ಯಾವ ರೀತಿ ನನ್ನ ಜೊತೆ ರಾಯರಿದ್ದರು, ಏನೇನೆಲ್ಲ ಆಯಿತು ಅಂತ ನೀವು ತಿಳ್ಕೊಬೇಕು ಅಂತಂದರೆ ಆದಷ್ಟು ನನಗೆ ನೀವು ಸಪೋರ್ಟ್ ಮಾಡಬೇಕು. ಮನೆ ಮಾಡ್ಕೋತೀನಿ. ಅದಾದಮೇಲೆ ಅದೇ ಒಂದೇ ತಿಂಗಳಲ್ಲಿ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನಸಾರೆ ಬಿಡ್ಕೋತೀನಿ. ರಾಯರೇ ನಾನು ಕೇಳ್ಕೊಳ್ಳೋದು ಇಷ್ಟ, ನಾನು ನಿಮ್ಮನ್ನು ನೋಡಬೇಕು ಅಂತ ಇದೆ. ಆದರೆ ನನಗೆ ಯಾವ ಥರ ನೋಡಬೇಕು ಗೊತ್ತಿಲ್ಲ. ನನ್ನ ಹತ್ರ ದುಡ್ಡು ಕೂಡ ಇಲ್ಲ. ಅವಾಗ ಬರೀ ಕೆಲಸ ಒಂದೇ ಇದ್ದಿದ್ದು ನನ್ನ ಕೈಯಲ್ಲಿ. ಸೊ ಏನು ಮಾಡೋದು, ಹೋಗೋದು ಹೆಂಗೆ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗಬೇಕು. ನನಗಿಷ್ಟು ದೇವ್ರ ದಾರಿ ತೋರಿಸಿದ್ದಾರೆ, ಜೀವನಕ್ಕೊಂದು ಆಧಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಯೋಚನೆ ಮಾಡ್ಕೊಂಡಿರುವಾಗ ನನಗೆ ನನ್ನ ಕೆಲಸ ಮಾಡೋ ಜಾಗದಿಂದ 5,000 ರೂಪಾಯಿ ಬೋನಸ್ ಬರುತ್ತೆ. ಹೆಂಗೆ ಅಂತಂದರೆ ನೈಟು ನೆನೆಸ್ಕೊಂಡು ಮಲ್ಕೋತೀನಿ. ಇದು ನಿಜವಾಗ್ಲೂ ನೀವು ನಂಬಲ್ಲ, ಇದು ನಿಜ. ಯಾಕೆ ಅಂತಂದರೆ ನನಗೆ ಇವತ್ತಿಗೂ ನಂಬೋಕ್ಕಾಗಲ್ಲ. ಕಣ್ಣಲ್ಲಿ ನೀರು ಬರುತ್ತೆ. ಅವರ ಒಂದೊಂದು ಇದೇ ಹೇಳ್ತಾಯಿದ್ರು ಕೃಪೆಗಳು. ಆ ಥರ ಒಂದು 5,000 ಬರುತ್ತೆ. ಇಮಿಡಿಯೇಟಾಗಿ ನಾನು ಏನು ಮಾಡ್ತೀನಿ, ಅದರಲ್ಲಿ ₹1 ಕೂಡ ಖರ್ಚು ಮಾಡಲ್ಲ. ಆ ಟೈಮಲ್ಲಿ ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗತ್ತೆ. ಸೊ ದೇವರು ನನಗೆ ದಾರಿ ತೋರಿಸ್ತಾರೆ. ಬಟ್ ನನಗೆ ರಾಯರನ್ನ ನೋಡಬೇಕು ಅನ್ನೋ ಹಠ. ಯಾಕಂತಂದರೆ ನಾನು ಸುತ್ತಮುತ್ತ ನೋಡಿದ್ದೀನಿ, ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಅಂದರೆ ಯಾರ್ಯಾರೋ ಹೋಗೋಕ್ಕಾಗಲ್ಲ. ಇದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂತಂದರೆ ನಾನು ಸರ್ಕಲಲ್ಲಿ ದೇವ್ರನ್ನ ಮುಗಿತಾಯಿದ್ರು. ಯಾವತ್ತೂ ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ತುಪ್ಪದ ದೀಪ ದಿನ ಅಂಟಿಸ್ತಿದ್ರು. ಪಾಪ ಅವ್ರು 12 ವರ್ಷದಿಂದ ಅಂದ್ಕೊಂಡಿದ್ರು, ಅವ್ರ ಕೈಲಿ ಹೋಗೋಕ್ಕಾಗಲಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದು ಒಂದೇ ತಿಂಗಳಲ್ಲಿ ದೇವರು ನನ್ನ ಕಷ್ಟಕ್ಕೆ ಕರಗಿದ್ರೆ ಏನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮಲ್ಲಿ ಒಳ್ಳೆತನ ಇರಬೇಕು, ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು.
ಅದೇ ಟೈಮಲ್ಲಿ 5,000 ಬೋನಸ್ ಬರುತ್ತೆ. 5,000 ಬೋನಸ್ ತೊಗೊಂಡು ನಾನು ₹1 ಕೂಡ ಖರ್ಚು ಮಾಡಲ್ಲ. ಇಮಿಡಿಯೇಟ್ ಮಂತ್ರಾಲಯಕ್ಕೆ ಹೊರಟ್ಬಿಡ್ತೀನಿ. ನೈಟೇ ಬಸ್ ಬುಕ್ ಮಾಡಿಕೊಂಡು ಆರಾಮಾಗಿ ಹೊರಡ್ತೀನಿ. ದೇವ್ರ ದರ್ಶನ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ಫಸ್ಟ್ ಟೈಮ್ ಹೋಗಿದ್ದ ಎಕ್ಸ್ಪೀರಿಯೆನ್ಸು ಹೇಳ್ಕೊತೀನಿ ನೋಡಿ. ಹೋಗ್ತೀನಿ, ನನಗೆ ದೇವರೇ ಗೊತ್ತಿಲ್ಲ, ಇದು ನಿಜವಾಗ್ಲೂ ನೀವು ನಂಬಲ್ಲ. ನಾವು ಹೋದಾಗ ಆ ದೇವರಿಗೆ ಅಲಂಕಾರಕ್ಕೆ ಮುಚ್ಚಿಬಿಟ್ಟಿರ್ತಾರೆ, ಕ್ಲೋಸ್ ಮಾಡಿದ್ರು ಟೆಂಪಲ್ನ. ಸೊ ನಾವೇನು ಅಂದ್ಕೊಂಡೆ, ದೇವರೇ ಅವ್ರಿಗೆ ತುಳಸಿ ಕಟ್ಟೆ ಇರುತ್ತೆ ಅಲ್ವಾ, ಸೊ ನಾನು ಅದನ್ನೇ ದೇವರು ಅಂತ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೆ. ನಾನು ದೇವ್ರನ್ನ ಕೂಡ ನೋಡೋಕ್ಕಾಗಲಿಲ್ಲ. ಹೋಗಿ ಜಸ್ಟ್ 5 ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು ನನಗೆ. ದೇವರಲ್ಲಿ ಒಂದು ಅಲಂಕಾರ ಇಲ್ಲ, ಹೂವಿನ ಅಲಂಕಾರ ಇಲ್ಲ, ಏನೂ ಇಲ್ಲ. ದೇವ್ರನ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ನಾವು ಹೊರಗಡೆ ಎಕ್ಸಿಟ್ ಆಗ್ತೀವಿ, ನೋಡಿದ್ರೆ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದಾರೆ, ದೇವರಿಗೆ ಅಲಂಕಾರ ಮಾಡಿ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ. 2 ಕಣ್ಣು ಸಾಲದು ನೋಡೋದಕ್ಕೆ ರಾಯರನ್ನ. ಆಮೇಲೆ ಸರಿ ಏನು ಮಾಡೋದು ಅಂದ್ಬಿಟ್ಟು ವಾಪಸ್ಸು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡ್ತೀನಿ. ಅದರದ್ದು ಕೆಲವೊಂದು ವೀಡಿಯೋಸ್ ನನ್ನ ಹತ್ರ ಇಲ್ಲ, ಡಿಲೀಟ್ ಆಗಿದೆ. ಬಟ್ ಅದಾದಮೇಲೆ 2 ವರ್ಷದಲ್ಲಿ ನಾನು ಇದೇ 2 ವರ್ಷದಲ್ಲಿ 3 ಸತಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ಯಾಕೆ ಅಂತಂದರೆ, ನಾವು ಅಂದ್ಕೊಂಡಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ರಾಯರು ಯಾವಾಗ ನಮ್ಮನ್ನು ಕರ್ಸ್ಕೊಬೇಕು ಅಂತ ಇರ್ತಾರೋ ಆವಾಗಷ್ಟೇ ನಾವು ಹೋಗೋಕ್ಕಾಗೋದು. ಸೊ ಅದೇ ರೀತಿ ಹೋಗಿ ದೇವ್ರ ದರ್ಶನ ಮಾಡಿ, ದೇವ್ರನ್ನ ಕಣ್ಣು ತುಂಬಿಸ್ಕೊಂಡು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು, ಅಲ್ಲೇ ಒಂದು ದಿವಸ ಸ್ಟೇ ಆಗಿ, ಅಲ್ಲೇ ರೂಮ್ ಬುಕ್ ಮಾಡಿಕೊಂಡು ಅಲ್ಲೇ ಒಂದು ದಿವಸ ಸ್ಟೇ ಆಗಿ ಬರ್ತೀವಿ. ಅದನ್ನು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಒಂದು ಏನಂತಾರೆ, ಒಂದು ರಾತ್ರಿ, ಒಂದು ದಿವಸ. ಯಾಕೆಂತಂದರೆ ಜೀವನ ಪೂರ್ತಿ ಒಂದು ಕಷ್ಟ ಅಂತ ಬಂದಾಗ ನಂದು ಲೈಫ್ ಹೇಗಾಯಿತು ಅಂದರೆ, ಒಂದು ರಿವರ್ಸ್ ಆಯಿತು. ಮನೆ ಮಕ್ಕಳು ಸಂಸಾರ ಅಂತ ಹೋಗ್ತಿದ್ದಿದ್ದು ಲೈಫು ಸಡನ್ನಾಗಿ ಒಂದು ರಿವರ್ಸ್ ಪಾಯಿಂಟಲ್ಲಿ ಬಂದುಬಿಡ್ತು. ತುಂಬ ಕಷ್ಟ, ತುಂಬ ಸ್ಟ್ರಗಲ್ಲು, ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತಿನ್ನೋಕ್ಕೆ ಊಟ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ದುಡ್ಡಿಲ್ಲ, ಒಂದು ಕಡೆ ಕೆಲಸದ್ದು ID ಪ್ರಾಬ್ಲಮ್ ಆಗೋಯ್ತು. ಹೆಂಗಾಯಿತು ಅಂದರೆ, ಯಾಕಾದರೂ ಬದುಕಿದ್ದೀನೋ ಅನ್ನೋ ಮಟ್ಟಕ್ಕೆ ನನಗೆ ಹೊಟ್ಟೋಯ್ತು. ಎಲ್ಲನೂ ರಾಯರು ನಾನು ಇದ್ದೀನಿ, ಧೈರ್ಯ ಕಳ್ಕೊಬೇಡ ಅಂತ ಧೈರ್ಯ ಕೊಟ್ಟು ಕಾಪಾಡಿದ್ದಾರೆ. ಸೊ ಇನ್ನು ಮುಂದೆ ಹೇಗಾಯಿತು ಏನಾಯಿತು ಅಲ್ಲಿಂದ ಇವತ್ತಿನ ತನಕ ತಿಳ್ಕೊಬೇಕು ಅನ್ನೋ ನಿಮಗೆ ಆಸಕ್ತಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ 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 ಇದೆ ರಾಯರ ಬಗ್ಗೆ ಹೇಳೋದು. ತುಂಬ ಪವಾಡಗಳು ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಮತ್ತು ಅವ್ರದ್ದು ಕೆಲವೊಂದು ಕೋಡಿದೆ, ಆ ಕೋಡನ್ನ ಬರ್ಕೊಂಡು, ಅಪ್ಪ ತಂದೆ ನನ್ನ ಕೈಲಿ ಏನೂ ಆಗ್ತಾಯಿಲ್ಲ ಅಂತ ನೀವು ದೇವಸ್ಥಾನ ಮುಂದೆ ಹೋಗಿ ಕೂತ್ಕೊಂಡ್ರೆ ಸಾಕು, ಎಲ್ಲ ಅವರೇ ನೋಡ್ಕೋತಾರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.